ನಮಸ್ಕಾರ. ಇವತ್ತು ನಾವು ಜೇಮ್ಸ್ ಮಾಂಟಿಯರ್ ಅವರ ದ ಲಿಟಲ್ ಬುಕ್ ಆಫ್ ಬಿಹೇವಿಯರಲ್ ಇನ್ವೆಸ್ಟಿಂಗ್ ಪುಸ್ತಕದ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಅಧ್ಯಾಯದ ಬಗ್ಗೆ ಆಳವಾಗಿ ಚರ್ಚೆ ಮಾಡೋಣ. ಹೌದು, ಅಧ್ಯಾಯದ ಹೆಸರು ಯಾವಾಗಲೂ ಜೀವನದ ಉಜ್ವಲ ಬದಿಯನ್ನೇ ನೋಡಿ. ಕೇಳೋಕೆ ತುಂಬಾ ಪಾಸಿಟಿವ್ ಆಗಿದೆ. ಖಂಡಿತ. ಆದರೆ ಹೂಡಿಕೆಯ ವಿಷಯಕ್ಕೆ ಬಂದಾಗ ಇದೇ ಪಾಸಿಟಿವ್ ಆಲೋಚನೆ ಎಷ್ಟು ಅಪಾಯಕಾರಿಯಾಗಬಹುದು ಅನ್ನೋದೇ ಇವತ್ತಿನ ನಮ್ಮ ವಿಶ್ಲೇಷಣೆಯ ಮುಖ್ಯವಸ್ತು. ನಮ್ಮ ಈ ಚರ್ಚೆಗೆ ಆಧಾರ ಪುಸ್ತಕದ 3ನೇ ಅಧ್ಯಾಯ ಮತ್ತು ಅದಕ್ಕೆ ಸಂಬಂಧಪಟ್ಟ ಕೆಲವು ಟಿಪ್ಪಣಿಗಳು. ಸರಿ, ಚರ್ಚೆ ಶುರು ಮಾಡೋಕ್ ಮುಂಚೆ ಒಂದು 3 ಸರಳ ಪ್ರಶ್ನೆಗಳನ್ನ ಕೇಳೋಣ. ಮೊದಲನೇದು, ನಿಮ್ಮ ಡ್ರೈವಿಂಗ್ನಲ್ಲಿ ಸರಾಸರಿಗಿಂತ ಉತ್ತಮರೇ? ಹೆಚ್ಚಿನವರು ಹೌದು ಅಂತಾರೆ ಅನ್ಸುತ್ತೆ. ಎರಡನೇ ಪ್ರಶ್ನೆ, ನಿಮ್ಮ ಕೆಲಸದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಗಿಂತ ನೀವು ಉತ್ತಮರೇ? ಓಕೆ, ಅಲ್ಲೂ ಕೂಡ ಉತ್ತರ ಹೌದು ಅಂತಾನೆ ಇರುತ್ತೆ. ಇನ್ನು ಕೊನೆಯದಾಗಿ, ನೀವು ಸರಾಸರಿಗಿಂತ ಉತ್ತಮ ಪ್ರೇಮಿಯೇ? ಬಹುಶಃ ಈ ಪ್ರಶ್ನೆಗಳಿಗೆ ನಮ್ಮಲ್ಲಿ ಹೆಚ್ಚಿನವರು ಉತ್ತರ ಹೌದು ಅಂತಾನೆ ಇರುತ್ತೆ. ಆದರೆ ಗಣಿತದ ಪ್ರಕಾರ ಇದು ಸಾಧ್ಯನೇ ಇಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ಎಲ್ಲರೂ ಸರಾಸರಿಗಿಂತ ಮೇಲೆ ಇರೋಕೆ ಹೇಗೆ ಸಾಧ್ಯ? ಹಾಗಾದ್ರೆ ನಮ್ಮ ತಲೆಯೊಳಗೆ ಆಕ್ಚುಲಿ ಏನ್ ನಡೀತಿದೆ? ಬನ್ನಿ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಹೌದು, ಇದಕ್ಕೆ ಆಧಾರ ಕೂಡ ಇದೆ. ಪುಸ್ತಕದಲ್ಲಿ ಒಂದು ಸಮೀಕ್ಷೆ ಬಗ್ಗೆ ಹೇಳ್ತಾರೆ. ಆ ಫಂಡ್ ಮ್ಯಾನೇಜರ್ಗಳ ಸಮೀಕ್ಷೆ ತಾನೆ? ಹೌದು, ಅದರಲ್ಲಿ 74% ಫಂಡ್ ಮ್ಯಾನೇಜರ್ಗಳು ತಾವು ಸರಾಸರಿಗಿಂತ ಉತ್ತಮರು ಅಂತ ನಂಬಿದಾರಂತೆ. 74%? ಅಂದ್ರೆ ಗಣಿತದ ಪ್ರಕಾರ ಕೇವಲ 50% ಜನ ಮಾತ್ರ ಸರಾಸರಿಗಿಂತ ಮೇಲೆ ಇರೋಕೆ ಸಾಧ್ಯ. ನಿಜ. ಆದ್ರೆ ಇಲ್ಲಿ ಮುಕ್ಕಾಲ್ಪಾಲು ಫಂಡ್ ಮ್ಯಾನೇಜರ್ಗಳು ತಾವೇ ಬೆಸ್ಟ್ ಅಂತ ನಂಬಿದ್ದಾರೆ. ಇವರು ಯಾರು? ನಿಮ್ಮ ಹಣವನ್ನ ನಿರ್ವಹಿಸುವ ವೃತ್ತಿಪರರು. ಈ ನಂಬಿಕೆ ಅವರ ನಿರ್ಧಾರಗಳ ಮೇಲೆ ಎಷ್ಟು ಪರಿಣಾಮ ಬೀರ್ಬೋದು? ಅದೇ ದೊಡ್ಡ ಪ್ರಶ್ನೆ. ಖಂಡಿತ, ಇದೇ ದೊಡ್ಡ ರಿಸ್ಕ್. ಆ ಅಂಕಿಅಂಶ ನಿಜಕ್ಕೂ ಆಘಾತಕಾರಿ. ಇನ್ನೊಂದು ಉದಾಹರಣೆ ಇದೆ ನೋಡಿ. ಸುಮಾರು 80% ವಿದ್ಯಾರ್ಥಿಗಳು ತಾವು ತಮ್ಮ ಕ್ಲಾಸ್ನ ಟಾಪ್ 50% ರಲ್ಲಿ ಇರ್ತೀವಿ ಅಂತ ನಂಬ್ತಾರೆ. ಮತ್ತೆ ಗಣಿತ ಫೇಲ್ ಆಯಿತು. ಇದಕ್ಕೇನಾದ್ರೂ ಟೆಕ್ನಿಕಲ್ ಹೆಸರಿದೆಯಾ? ಇದೆ. ಇದನ್ನೇ ವರ್ತನಾರ್ಥಶಾಸ್ತ್ರದಲ್ಲಿ ಅತಿಯಾದ ಆಶಾವಾದದ ಪಕ್ಷಪಾತ ಅಥವಾ ಇಂಗ್ಲಿಷ್ನಲ್ಲಿ ಆಪ್ಟಿಮಿಸಂ ಬಯಾಸ್ ಅಂತ ಕರೆಯೋದು. ಓಕೆ. ಆಪ್ಟಿಮಿಸಂ ಬಯಾಸ್ ಅಂದ್ರೆ ಒಳ್ಳೆ ವಿಷಯಗಳು ನಮ್ಗೆ ಆಗತ್ತೆ, ಕೆಟ್ಟದ್ದು ಬೇರೆಯವರಿಗೆ ಆಗತ್ತೆ ಅನ್ನೋ ಒಂದು ನಂಬಿಕೆ. ಪರ್ಫೆಕ್ಟ್. ಕೆಟ್ಟದು ಅನ್ನೇ ಅಪಘಾತ, ಕಾಯಿಲೆ ಅಥವಾ ಹೂಡಿಕೆಯಲ್ಲಿ ನಷ್ಟ, ಇದೆಲ್ಲ ನಮ್ಗೆ ಆಗಲ್ಲ, ಬೇರೆಯವರಿಗೆ ಆಗತ್ತೆ ಅಂತ ಅಂದ್ಕೊಳ್ಳೋದು. ಇದು ನಮ್ಮ ನಿಯಂತ್ರಣದಲ್ಲಿ ಇಲ್ಲದ ವಿಷಯಗಳಿಗೂ ಅನ್ವಯಿಸುತ್ತಾ? ಉದಾಹರಣೆಗೆ ಲಾಟರಿ ತರ. ಖಂಡಿತ. ಇದು ಇನ್ನೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಜೊತೆ ಕೈಜೋಡಿಸುತ್ತೆ. ಅದೇ ನಿಯಂತ್ರಣದ ಭ್ರಮೆ ಅಥವಾ ಇಲ್ಯೂಷನ್ ಆಫ್ ಕಂಟ್ರೋಲ್. ನಿಯಂತ್ರಣದ ಭ್ರಮೆ ಅಂದ್ರೆ ಕಂಟ್ರೋಲ್ ಇಲ್ಲದ ಕಡೆನೂ ಕಂಟ್ರೋಲ್ ಇದೆ ಅಂತ ಅಂದ್ಕೊಳ್ಳೋದಾ? ಹೌದು. ಲಾಟ್ರಿ ಟಿಕೆಟ್ ಉದಾಹರಣೆನೇ ತಗೊಳ್ಳಿ. ಜನರಿಗೆ ತಾವೇ ನಂಬರ್ಗಳನ್ನ ಆಯ್ಕೆ ಮಾಡೋ ಅವಕಾಶ ಕೊಟ್ರೆ ಆ ಟಿಕೆಟ್ಗೆ ಹೆಚ್ಚು ಹಣ ಕೊಡೋಕೆ ರೆಡಿ ಇರ್ತಾರೆ. ಹೌದಾ? ಯಾಕೆ? ಯಾಕಂದ್ರೆ ಕಂಪ್ಯೂಟರ್ ರ್ಯಾಂಡಮ್ ಆಗಿ ಕೊಟ್ಟ ನಂಬರ್ಗಳಿಗಿಂತ ತಾವ್ ಆಯ್ಕೆ ಮಾಡಿದ್ದ ನಂಬರ್ಗಳಿಗೆ ಗೆಲ್ಲುವ ಸಾಧ್ಯತೆ ಹೆಚ್ಚು ಅಂತ ಅವ್ರು ಭಾವಿಸ್ತಾರೆ. ನಾನು ಆಯ್ಕೆ ಮಾಡಿದ್ದೇನೆ, ಹಾಗಾಗಿ ನನ್ನ ಕಂಟ್ರೋಲ್ ಇದೆ ಅನ್ನೋ ಒಂದು ಭ್ರಮೆ. ಆದರೆ ವಾಸ್ತವದಲ್ಲಿ ಎರಡರ ಸಾಧ್ಯತೆಯೂ ಒಂದೇ ಅಲ್ವಾ? ಖಂಡಿತ. ಆದ್ರೆ ಆ ಭ್ರಮೆ ಅವರನ್ನು ಹೆಚ್ಚು ರಿಸ್ಕ್ ತಗೊಳ್ಳೋ ಹಾಗೆ ಮಾಡುತ್ತೆ. ಹೂಡಿಕೆಯಲ್ಲೂ ಅಷ್ಟೇ. ನಾನು ಈ ಸ್ಟಾಕ್ ಬಗ್ಗೆ ರಿಸರ್ಚ್ ಮಾಡಿ ಖರೀದಿಸಿದ್ದೇನೆ, ಹಾಗಾಗಿ ಇದು ಬೀಳೋಕೆ ಸಾಧ್ಯವೇ ಇಲ್ಲ ಅನ್ನೋ ಭಾವನೆ ಬಂದ್ಬಿಡತ್ತೆ. ಓಕೆ, ಸೊ ಈ ಅತಿಯಾದ ಆಶಾವಾದ ಅನ್ನೋದು ನಮ್ಮ ಮೆದುಳಿನ ಒಂದು ಡಿಫಾಲ್ಟ್ ಸೆಟ್ಟಿಂಗ್ ಇದ್ದ ಹಾಗೆಯಾ? ಯೋಚಿಸದೆ ಬರುವ ಮೊದಲ ಪ್ರತಿಕ್ರಿಯೆನಾ? ನೀವು ಸರಿಯಾದ ಪದ ಬಳಸಿದ್ರಿ, ಡಿಫಾಲ್ಟ್ ಸೆಟ್ಟಿಂಗ್. ನಮ್ಮ ಮೆದುಳಿನಲ್ಲಿ ಸರಳವಾಗಿ ಹೇಳೋದಾದ್ರೆ 2 ಸಿಸ್ಟಮ್ಗಳಿವೆ. ಒಂದು ನಿಧಾನವಾಗಿ ತರ್ಕ ಬಳಸಿ ಯೋಚಿಸೋ ಸಿ ಸಿಸ್ಟಮ್. ಅದು ನಮ್ಮ ಕಾನ್ಷಿಯಸ್ ಮೈಂಡ್ ತರ. ಹೌದು. ಇನ್ನೊಂದು ವೇಗವಾಗಿ, ಭಾವನಾತ್ಮಕವಾಗಿ ತಕ್ಷಣ ಪ್ರತಿಕ್ರಿಯಿಸೋ ಎಕ್ಸ್ ಸಿಸ್ಟಮ್. ಈ ಆಶಾವಾದ ನಮ್ಮ ಎಕ್ಸ್ ಸಿಸ್ಟಮ್ನಲ್ಲಿ ಆಳವಾಗಿ ಬೇರೂರಿದೆ. ಅಂದ್ರೆ ಈ ಎಕ್ಸ್ ಸಿಸ್ಟಮ್ ನಮ್ಮ ತಲೆಯೊಳಗಿನ ಆಟೋಪೈಲಟ್ ಇದ್ದ ಹಾಗೆ. ನಿಜ. ಯೋಚಿಸದೆ ತಕ್ಷಣ ಪ್ರತಿಕ್ರಿಯೆ ನೀಡುವ ಸಿಸ್ಟಮ್ ಇದು. ಬಿಸಿ ಪಾತ್ರೆಗೆ ಕೈ ತಾಗಿದಾಗ ಯೋಚನೆ ಮಾಡ್ತೀವಾ? ಇಲ್ಲ, ತಕ್ಷಣ ಕೈ ಹಿಂದೆ ತಗೊಳ್ತೀವಿ. ಅದು ಎಕ್ಸ್ ಸಿಸ್ಟಮ್ ಕೆಲ್ಸ. ಅದು ನಮ್ಮನ್ನ ರಕ್ಷಿಸೋಕಿರೋದು. ಹೌದು. ಆದ್ರೆ ಹೂಡಿಕೆಯಂಥ ಸಂಕೀರ್ಣ ವಿಷಯಗಳಲ್ಲಿ ಇದೇ ಆಟೋಪೈಲಟ್ ನಮ್ಮನ್ನು ತಪ್ಪು ದಾರಿಗೆ ಎಳೆಯಬಹುದು. ಒಂದು ಅಧ್ಯಯನದಲ್ಲಿ ಜನರಿಗೆ ಭವಿಷ್ಯದ ಬಗ್ಗೆ ಪ್ರಶ್ನೆ ಕೇಳಿ ಕೆಲವರಿಗೆ ಉತ್ತರಿಸಲು ಕೇವಲ 1 ಸೆಕೆಂಡ್ ಸಮಯ ಕೊಟ್ರು. ಕೇವಲ 1 ಸೆಕೆಂಡ್? ಹೌದು. ಇನ್ನು ಕೆಲವರಿಗೆ 10 ಸೆಕೆಂಡ್ ಕೊಟ್ರು. ಓಕೆ, ಅಂದ್ರೆ ಟೈಮ್ ಒತ್ತಡದಲ್ಲಿದ್ದಾಗ ನಾವು ಇನ್ನಷ್ಟು ಆಶಾವಾದಿಗಳಾಗುತ್ತೇವೆಯೇ?
ನಾನು ಉಲ್ಟಾ ಆಗುತ್ತೆ ಅನ್ಕೊಂಡಿದ್ದೆ, ಒತ್ತಡದಲ್ಲಿ ನಾವು ಹೆಚ್ಚು ನೆಗೆಟಿವ್ ಆಗಿ ಯೋಚಿಸ್ತೀವಿ ಅಂತ. ಅದೇ ತಾನೇ ಸ್ವಾರಸ್ಯಕರವಾದ ವಿಷಯ. ರಿಸಲ್ಟ್ಸ್ ಎಲ್ಲರನ್ನೂ ಆಶ್ಚರ್ಯಗೊಳಿಸಿತು. ಯಾರು ಟೈಮ್ ಪ್ರೆಷರ್ನಲ್ಲಿದ್ರೋ, ಅಂದ್ರೆ ತಮ್ಮ ಎಕ್ಸ್ ಸಿಸ್ಟಮ್ ಅನ್ನು ಬಳಸಿದ್ರೋ, ಅವರು ಇನ್ನಷ್ಟು ಹೆಚ್ಚು ಆಶಾವಾದಿಗಳಾಗಿದ್ರು. ವಾವ್! ಅಂದ್ರೆ ಒಳ್ಳೆ ಘಟನೆಗಳು ತಮಗೆ ಆಗುವ ಸಾಧ್ಯತೆ ಹೆಚ್ಚು, ಕೆಟ್ಟ ಘಟನೆಗಳು ಆಗುವ ಸಾಧ್ಯತೆ ಕಡಿಮೆ ಅಂತ ಅವರು ದೃಢವಾಗಿ ನಂಬುದ್ರು. ಎಕ್ಸಾಕ್ಟ್ಲಿ. ಇದು ನಮ್ಮ ಮೆದುಳು ಒತ್ತಡದಲ್ಲಿದ್ದಾಗ ಸಹಜವಾಗಿ ಆಶಾವಾದದ ಕಡೆಗೆ ವಾಲುತ್ತದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಇದು ತುಂಬಾ ಆಸಕ್ತಿದಾಯಕವಾಗಿದೆ. ಹಾಗಾದರೆ ಈ ಆಶಾವಾದ ಎಲ್ಲಿಂದ ಬಂತು? ಇದು ನಮ್ಮ ವಿಕಾಸದ ಭಾಗವೇ ಅಥವಾ ನಾವು ಬೆಳೆದ ಪರಿಸರದ ಪ್ರಭಾವವೇ? ಅದೇ ಹಳೆಯ ನೇಚರ್ ವರ್ಸಸ್ ನರ್ಚರ್ ಪ್ರಶ್ನೆ. ಇದು ಎರಡರ ಮಿಶ್ರಣ ಅಂತ ಹೇಳಬಹುದು. ನೇಚರ್ ಅಂದರೆ ಪ್ರಕೃತಿಯ ದೃಷ್ಟಿಯಿಂದ ನೋಡಿದ್ರೆ ಮಾನವಶಾಸ್ತ್ರಜ್ಞ ಲಿಯೋನೆಲ್ ಟೈಗರ್ ಒಂದು ಸಿದ್ಧಾಂತವನ್ನ ಮುಂದಿಡ್ತಾರೆ. ಓಕೆ. ನಮ್ಮ ಪೂರ್ವಜರು ಬೃಹತ್ ಗಜಗಳಂತಹ ಅಪಾಯಕಾರಿ ಪ್ರಾಣಿಗಳನ್ನ ಭೇಟಿಯಾಡ್ಬೇಕಿತ್ತು. ಆಗ ಗುಂಪಲ್ಲಿ ಒಬ್ಬ ನಿರಾಶಾವಾದಿ, ಅಯ್ಯೋ ಆ ಪ್ರಾಣಿ ನಮ್ಮನ್ನ ಸಾಯಿಸ್ಬಿಡಬಹುದು, ನಾವು ಹೋಗೋದು ಬೇಡ ಅಂತ ಯೋಚಿಸಿದ್ರೆ ಏನಾಗ್ತಿತ್ತು? ಇಡೀ ಗುಂಪು ಹಸಿವಿಂದ ಸಾಯ್ತಿತ್ತು. ಹೌದು, ಅಲ್ಲಿ ಆಶಾವಾದವೇ ಒಂದು ಸರ್ವೈವಲ್ ಟೆಕ್ನಿಕ್ ಆಗಿತ್ತು. ನಾವು ಅದನ್ನು ಭೇಟಿಯಾಡಬಲ್ಲೆವು, ನಮಗೆ ಆಹಾರ ಸಿಗುತ್ತದೆ ಅನ್ನೋ ನಂಬಿಕೆ ಬೇಕೇ ಬೇಕಿತ್ತು. ಖಂಡಿತ. ಆ ನಂಬಿಕೆ ಇಲ್ದಿದ್ರೆ ಅವರು ಪ್ರಯತ್ನವೇ ಮಾಡ್ತಿರ್ಲಿಲ್ಲ. ಹಾಗಾಗಿ ಆಶಾವಾದಿ ಗುಣಗಳುಳ್ಳವರೇ ಬದುಕುಳಿದು ತಮ್ಮ ಸಂತತಿಯನ್ನು ಮುಂದುವರೆಸಿದ್ರು. ಹೀಗೆ ವಿಕಾಸದ ದೃಷ್ಟಿಯಿಂದ ಆಶಾವಾದ ನಮ್ಮ ರಕ್ತದಲ್ಲೇ ಬಂದಿದೆ. ಇದು ನೇಚರ್ ಆಯ್ತು. ಹಾಗಾದ್ರೆ ನರ್ಚರ್ ಅಂದ್ರೆ ನಾವು ಬೆಳೆಯೋ ವಾತಾವರಣದ ಪಾತ್ರ ಏನು? ಅಲ್ಲಿ ಸ್ವಾಹಿತಾಸಕ್ತಿಯ ಪಕ್ಷಪಾತ ಅಥವಾ ಸೆಲ್ಫ್ ಸರ್ವಿಂಗ್ ಬಾಯಸ್ ಮುಖ್ಯವಾಗುತ್ತೆ. ಸೆಲ್ಫ್ ಸರ್ವಿಂಗ್ ಬಯಾಸ್ ಅಂದ್ರೆ ನಮಗ ಅನುಕೂಲವಾಗುವ ಹಾಗೆ ವಿಷಯಗಳನ್ನ ನೋಡೋದು ಅಲ್ವಾ? ಹೌದು. ಒಂದು ಸಿಂಪಲ್ ಉದಾಹರಣೆ ಅಂದ್ರೆ, ನಾವು ಒಂದು ಸ್ಟಾಕ್ ಖರೀದಿಸಿದ ಮೇಲೆ ಅದು ಏರಿದ್ರೆ, ನೋಡಿದ್ಯಾ ನನ್ನ ರಿಸರ್ಚ್ ಎಷ್ಟು ಸರಿ, ನನ್ನ ಆಯ್ಕೆ ಅದ್ಭುತ ಅಂತೆ ನಾವೇ ಕ್ರೆಡಿಟ್ ತಗೊಳ್ತೀವಿ. ನಿಜ. ಅದೇ ಸ್ಟಾಕ್ ಬಿದ್ರೆ, ಮಾರ್ಕೆಟೇ ಸರಿ ಇರ್ಲಿಲ್ಲ, ಯಾರೋ ಕೆಟ್ಟ ಸುದ್ದಿ ಹಬ್ಬಿಸ್ತ್ರು ಅಂತ ಬೇರೆದ್ರ ಮೇಲೆ ದೂರ್ ಹಾಕ್ತೀವಿ. ಗೆಲುವಿಗೆ ನಾವು ಕಾರಣ, ಸೋಲಿಗೆ ಬೇರೆಯವರು ಕಾರಣ. ಇದು ನಮ್ಮ ಅಹಮ್ಮನ್ನು ರಕ್ಷಿಸಿಕೊಳ್ಳುವ ಒಂದು ವಿಧಾನ. ಹೌದು. ಪುಸ್ತಕದಲ್ಲಿರೋ ಆ ಲೆಕ್ಕ ಪರಿಶೋಧಕರ ಉದಾಹರಣೆ ಇದನ್ನೇ ಸ್ಪಷ್ಟವಾಗಿ ತೋರಿಸುತ್ತೆ. ಹೌದು, ಅದೊಂದು ಅದ್ಭುತ ಸ್ಟಡಿ. ಅದರ ಬಗ್ಗೆ ಸ್ವಲ್ಪ ವಿವರಿಸಿ. ಸುಮಾರು 139 ಪ್ರೊಫೆಷನಲ್ ಅಕೌಂಟೆಂಟ್ಗಳಿಗೆ ಒಂದು ಕಂಪನಿಯ ಸಂಶಯಾಸ್ಪದ ಲೆಕ್ಕಪತ್ರಗಳನ್ನು ಪರಿಶೀಲಿಸಲು ಕೊಟ್ರು. ಓಕೆ. ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋಕೆ ಯೋಚಿಸ್ತಿರೋ ಹೊರಗಿನ ಹೂಡಿಕೆದಾರರ ಪರವಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿದ್ರು. ಆಸಕ್ತಿದಾಯಕವಾಗಿದೆ. ಒಂದೇ ಡಾಕ್ಯುಮೆಂಟ್, ಆದ್ರೆ ನೋಡೋ ದೃಷ್ಟಿಕೋನ ಬೇರೆ ಬೇರೆ. ಹೌದು. ಫಲಿತಾಂಶ: ಯಾರು ಕಂಪನಿಗಾಗಿ ಕೆಲಸ ಮಾಡ್ತಿದ್ದೀವಿ ಅಂತ ನಂಬಿದ್ರೋ ಅವರು ಹೊರಗಿನ ಹೂಡಿಕೆದಾರರಿಗಾಗಿ ಕೆಲಸ ಮಾಡಿದವರಿಗಿಂತ 31% ಹೆಚ್ಚು ಬಾರಿ ಆ ಸಂಶಯಾಸ್ಪದ ಲೆಕ್ಕಪತ್ರಗಳನ್ನು ಸರಿ ಅಂತ ಒಪ್ಕೊಂಡ್ರು. ಅಬ್ಬಾ, 31% ಜಾಸ್ತಿ. ಅಂದ್ರೆ ಅವ್ರು ಯಾರಿಗ ನಿಷ್ಠರಾಗಿದ್ರೋ ಆ ದೃಷ್ಟಿಕೋನದಿಂದಲೇ ಅವ್ರ ಸತ್ಯವನ್ನು ನೋಡಿದ್ರು. ಇದು ವಾಲ್ ಸ್ಟ್ರೀಟಲ್ಲೂ ಹೀಗೆ ಕೆಲಸ ಮಾಡುತ್ತಲ್ವಾ? ನಿಸ್ಸಂದೇಹವಾಗಿ. ವಾಲ್ ಸ್ಟ್ರೀಟ್ನಲ್ಲಿ ಅನಲಿಸ್ಟ್ಗಳಿಗೆ ಕೆಲವು ಅಲಿಖಿತ ನಿಯಮಗಳಿರ್ತವೆ. ಯಾವುದೇ ಸುದ್ದಿ ಒಳ್ಳೆಯ ಸುದ್ದಿಯೇ ಮತ್ತು ಎಲ್ಲವೂ ಯಾವಾಗ್ಲೂ ಅಗ್ಗವೇ ಅನ್ನೋ ಥರ. ಯಾಕೆ ಹಾಗೆ? ಯಾಕೆಂದ್ರೆ ಅವರು ಒಂದು ಕಂಪನಿಗೆ ಖರೀದಿಸಿ ಅಂದ್ರೆ ಬೈ ರೇಟಿಂಗ್ ಕೊಟ್ರೆ ಅವರ ಕಂಪನಿಗೆ ಆ ಕಂಪನಿಯಿಂದ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಬಿಸ್ನೆಸ್ ಸಿಗೋ ಸಾಧ್ಯತೆ ಹೆಚ್ಚಿರುತ್ತೆ. ಓ ಹಾಗೆ. ಮಾರಿಬಿಡಿ ಅಥವಾ ಸೆಲ್ ರೇಟಿಂಗ್ ಕೊಟ್ರೆ ಆ ಸಂಬಂಧ ಹಾಳಾಗುತ್ತೆ. ಎಕ್ಸಾಕ್ಟ್ಲಿ. ಹೀಗಾಗಿ ಅವರ ಸ್ವಂತ ಹಿತಾಸಕ್ತಿಯು ಅವರ ವಿಶ್ಲೇಷಣೆಯನ್ನು ಆಶಾವಾದದ ಕಡೆಗೆ ತಳ್ಳುತ್ತೆ. ಸರಿ, ಇದೆಲ್ಲದರ ಅರ್ಥವೇನು? ಜೀವನದಲ್ಲಿ ಆಶಾವಾದಿ ಇರೋದು ಒಳ್ಳೆಯದು, ಅದು ನಮ್ಮನ್ನು ಮುಂದೆ ಸಾಗುವಂತೆ ಪ್ರೇರೇಪಿಸುತ್ತೆ. ಆದರೆ ಹೂಡಿಕೆಯಲ್ಲಿ ಇದರಿಂದ ಆಗುವ ನಿಜವಾದ ತೊಂದರೆ ಏನು? ಬೆನ್ ಗ್ರೆಹಾಮ್ ಅವರ ಒಂದು ಮಾತಿದೆ. ಹೌದು. ಹೂಡಿಕೆದಾರರಿಗೆ ದೊಡ್ಡ ನಷ್ಟಗಳು ಬರುವುದು ಅನುಕೂಲಕರ ವ್ಯವಹಾರದ ಪರಿಸ್ಥಿತಿಗಳಲ್ಲಿ ಕಳಪೆ ಗುಣಮಟ್ಟದ ಸೆಕ್ಯೂರಿಟಿಗಳನ್ನು ಖರೀದಿಸುವುದರಿಂದ. ಇದು ಅತಿಯಾದ ಆಶಾವಾದದ ನೇರ ಪರಿಣಾಮ ಅಂತ ನನಗನ್ಸುತ್ತೆ. 100% ಸತ್ಯ. ಅತಿಯಾದ ಆಶಾವಾದದಿಂದಾಗಿ ಹೂಡಿಕೆದಾರರು 2 ದೊಡ್ಡ ತಪ್ಪುಗಳನ್ನು ಮಾಡ್ತಾರೆ. ಒಂದು, ಅವರು ಒಂದು ಕಂಪನಿಯ ಈಗಿನ ಒಳ್ಳೆಯ ಗಳಿಕೆಯನ್ನು ಶಾಶ್ವತ ಗಳಿಕೆಯ ಶಕ್ತಿ ಅಂತ ತಪ್ಪಾಗಿ ಭಾವಿಸ್ತಾರೆ. ಅಂದ್ರೆ ಒಂದು ಕಂಪನಿ ಕೆಲವು ವರ್ಷ ಚೆನ್ನಾಗಿ ಲಾಭ ಗಳಿಸಿದ್ರೆ ಅದು ಯಾವತ್ತೂ ಹೇಗಿರುತ್ತೆ ಅಂತ ಅಂದ್ಕೊಂಡ್ಬಿಡೋದು. ಹೌದು. ಅದಕ್ಕಾಗಿ ಯಾವುದೇ ಬೆಲೆ ತೆರಲು ಸಿದ್ಧರಾಗುತ್ತಾರೆ. ಎರಡನೆಯ ತಪ್ಪು ಅಂದ್ರೆ ಅವರು ರಿಸ್ಕ್ಗಳನ್ನ ಸಂಪೂರ್ಣವಾಗಿ ಕಡೆಗಣಿಸ್ತಾರೆ. 2008ರ ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ನಡೆದಿದ್ದೇ ಇದು ಅಲ್ವಾ? ಆ ರೇಟಿಂಗ್ ಏಜೆನ್ಸಿಗಳ ಪಾತ್ರದ ಬಗ್ಗೆ ಪುಸ್ತಕದಲ್ಲಿ ಉಲ್ಲೇಖವಿದೆ. ಹೌದು. ಅದು ಇದಕ್ಕೆ ಅತ್ಯುತ್ತಮ ಉದಾಹರಣೆ.
ಆ ಸಮಯದಲ್ಲಿ ಬ್ಯಾಂಕ್ಗಳು ಸಾವಿರಾರು ಕಳಪೆ ಗುಣಮಟ್ಟದ ಮನೆ ಸಾಲಗಳನ್ನು ಒಟ್ಟು ಸೇರಿಸಿ ಅದನ್ನೊಂದು ಹೊಸ ಫಿನಾನ್ಷಿಯಲ್ ಪ್ರಾಡಕ್ಟ್ ಮಾಡಿ ಮಾರ್ತಿದ್ವು. ಈ ಪ್ರಾಡಕ್ಟ್ಗಳಿಗೆ ರೇಟಿಂಗ್ ಏಜೆನ್ಸಿಗಳು AAA ರೇಟಿಂಗ್ ಕೊಟ್ವು, ಅಂದ್ರೆ ಅತ್ಯಂತ ಸುರಕ್ಷಿತ ಅಂತ. ಒಂದ್ ನಿಮಿಷ, ಕಳಪೆ ಸಾಲಗಳನ್ನ ಸೇರಿಸಿ ಮಾಡಿದಕ್ಕೆ AAA ರೇಟಿಂಗ್ ಹೇಗೆ ಕೊಡಕ್ಕಾಗತ್ತೆ? ಈ ರೇಟಿಂಗ್ ಏಜೆನ್ಸಿಗಳು ಸ್ವತಂತ್ರ ಸಂಸ್ಥೆಗಳಲ್ವಾ? ಇದೇ ಸೆಲ್ಫ್ ಸರ್ವಿಂಗ್ ಬಯಾಸ್ನ ಶಕ್ತಿ. ಅವರು ಬೇಕಂತಲೇ ವ್ಯವಸ್ಥೆಯನ್ನು ಕುಸಿಯುವಂತೆ ಮಾಡಲು ಹೊರಟಿಲ್ಲ, ಆದ್ರೆ ಆ ಪ್ರಾಡಕ್ಟ್ಗಳಿಗೆ ರೇಟಿಂಗ್ ನೀಡಿದ್ದಕ್ಕಾಗಿ ಅವರಿಗೆ ಕೋಟ್ಯಾಂತರ ರೂಪಾಯಿ ಫೀಸ್ ಸಿಕ್ತಿತ್ತು. ಓಕೆ, ಅವರ ಲಾಭದ ದೃಷ್ಟಿಯಿಂದ. ಹೌದು, ಅವರ ಕಂಪನಿಯ ಲಾಭ, ತಮ್ಮ ಬೋನಸ್ ಇವೆಲ್ಲದರ ದೃಷ್ಟಿಯಿಂದ ನೋಡಿದಾಗ ಆ ಕಳಪೆ ಸಾಲಗಳು ಅಷ್ಟು ಅಪಾಯಕಾರಿ ಅಂತ ಅವರಿಗೆ ಅನ್ಸ್ಲೇ ಇಲ್ಲ. ಅವರ ಆಶಾವಾದ ಅವರ ತೀರ್ಪನ್ನು ಮರೆಮಾಚಿತ್ತು. ಚಿಂತಿಸಬೇಡಿ, ಮನೆ ಬೆಲೆಗಳು ಯಾವಾಗ್ಲೂ ಏರುತ್ತಲೇ ಇರುತ್ತವೆ, ಸಾಲಗಾರರು ಡಿಫಾಲ್ಟ್ ಆಗೋದಿಲ್ಲ ಅನ್ನೋ ಆಶಾವಾದದ ಕಥೆಯನ್ನು ಅವರು ನಂಬಿದ್ರು ಮತ್ತು ಎಲ್ಲರನ್ನೂ ನಂಬಿಸಿದ್ರು. ಕೊನೆಗೆ ಇಡೀ ಸಿಸ್ಟಮ್ ಕುಸಿತು. ಹಾಗಾದ್ರೆ ಈ ಅಪಾಯಕಾರಿ ಪಕ್ಷಪಾತದಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದು ಹೇಗೆ? ಇದು ನಮ್ಮ ರಕ್ತದಲ್ಲೇ ಬಂದಿರೋದು. ನಮ್ಮ ಡಿಫಾಲ್ಟ್ ಸೆಟ್ಟಿಂಗ್ ಆಗಿದ್ರೆ ಇದನ್ನ ಮೀರಿ ನಿಲ್ಲೋದು ಹೇಗೆ? ಇದು ತುಂಬಾ ಕಷ್ಟದ ಕೆಲ್ಸ, ಆದ್ರ ಅಸಾಧ್ಯವೇನಲ್ಲ. ಮಾಂಟಿಯರ್ ಒಂದು ಸರಳ ಆದರೆ ಶಕ್ತಿಯುತವಾದ ಉಪಾಯವನ್ನು ಸೂಚಿಸುತ್ತಾರೆ. ನಾವು ಯಾವುದೇ ಮಾಹಿತಿಯನ್ನು ನೋಡಿದಾಗ ನಮ್ಮ ಡಿಫಾಲ್ಟ್ ಪ್ರಶ್ನೆಯನ್ನು ಬದಲಾಯಿಸಿಕೊಳ್ಳಬೇಕು. ಡಿಫಾಲ್ಟ್ ಪ್ರಶ್ನೆ? ಹೌದು. ಸಾಮಾನ್ಯವಾಗಿ ನಾನು ಇದನ್ನು ನಂಬಬಹುದೇ, ಅಂದ್ರೆ ಕೆನ್ ಐ ಬಿಲೀವ್ ದಿಸ್ ಅಂತ ಕೇಳ್ಕೊಳ್ತೀವಿ. ಈ ಪ್ರಶ್ನೆಗೆ ಹೌದು ಅನ್ನೋಕೆ ಒಂದೇ ಒಂದು ಕಾರಣ ಸಿಕ್ಕರೂ ಸಾಕು, ನಾವು ನಂಬುಬಿಡ್ತೀವಿ. ಹೌದು, ಇದು ನಮ್ಮ ನಂಬಿಕೆಯನ್ನು ಸಮರ್ಥಿಸಿಕೊಳ್ಳುವ ದಾರಿಯಷ್ಟೇ. ಅದರ ಬದಲು ನಾನು ಇದನ್ನು ನಂಬಲೇಬೇಕೇ, ಅಂದ್ರೆ ಮಸ್ಟ್ ಐ ಬಿಲೀವ್ ದಿಸ್ ಅಂತ ಕೇಳ್ಕೊಳ್ಬೇಕು. ಓ, ಅದೊಂದು ಸಣ್ಣ ಬದಲಾವಣೆ, ಆದ್ರೆ ಅದರ ಪರಿಣಾಮ ದೊಡ್ಡದು. ಖಂಡಿತ. ಈ ಪ್ರಶ್ನೆ ನಮ್ಮನ್ನು ಆ ನಂಬಿಕೆಯನ್ನು ಕಠಿಣ ಪರೀಕ್ಷೆಗೆ ಒಳಪಡಿಸುವಂತೆ ಒತ್ತಾಯಿಸುತ್ತೆ. ನಾವು ಆ ವಾದದಲ್ಲಿರುವ ಎಲ್ಲಾ ಲೋಪದೋಷಗಳನ್ನು, ಎಲ್ಲ ರಿಸ್ಕ್ಗಳನ್ನ ಹುಡುಕೋಕೆ ಶುರು ಮಾಡ್ತೀವಿ. ಹೌದು, ಯಶಸ್ವಿ ಹೂಡಿಕೆದಾರರು ಯಾವಾಗಲೂ ನಾನು ಈ ಹೂಡಿಕೆಯನ್ನು ಏಕೆ ಹೊಂದಿರಬೇಕು ಅಂತ ಕೇಳ್ತಾರೆ ಅಂತ ಓದಿದ್ದೀನಿ. ಅಂದ್ರೆ ಖರೀದಿಸಲು ಬಲವಾದ ಕಾರಣಗಳನ್ನು ಹುಡುಕ್ತಾರೆ. ಎಕ್ಸಾಕ್ಟ್ಲಿ. ಆದ್ರೆ ಸಾಮಾನ್ಯ ಹೂಡಿಕೆದಾರರು ನಾನು ಈ ಸ್ಟಾಕ್ ಅನ್ನು ಏಕೆ ಹೊಂದಿರಬಾರದು ಅಂತ ಕೇಳ್ತಾರೆ. ಅಂದ್ರೆ ಖರೀದಿಸದಿರಲು ಏನಾದ್ರೂ ಕಾರಣಗಳಿವೆಯೇ ಅಂತ ನೋಡ್ತಾರೆ. ಇದು ಹೆಚ್ಚು ದುರ್ಬಲವಾದ ವಿಧಾನ. ಹೌದು, ಸ್ಪೆನ್ಸರ್ ಡೇವಿಡ್ಸನ್ ಎಂಬ ಹೂಡಿಕೆದಾರರು ಹೇಳುವಾಗೆ ಹೂಡಿಕೆಯು ಒಂದು ತಿರಸ್ಕರಿಸುವ ವ್ಯವಹಾರ. ಹೌದು, ಬಿಸ್ನೆಸ್ ಆಫ್ ರಿಜೆಕ್ಷನ್. ಅಂದ್ರೆ ಸಾವಿರಾರು ಅವಕಾಶಗಳಲ್ಲಿ ಹೆಚ್ಚಿನವನ್ನು ತಿರಸ್ಕರಿಸಿ ಕೆಲವು ಅತ್ಯುತ್ತಮ ಅವಕಾಶಗಳನ್ನ ಮಾತ್ರ ಆರಿಸಿಕೊಳ್ಳುವುದು. ಇದಕ್ಕೆ ಆಶಾವಾದದ ಬದಲು ಕಠಿಣ ಸಂಶಯವಾದದ ಅಗತ್ಯವಿದೆ. ಈ ಅಧ್ಯಾಯದ ಕೊನೆಯಲ್ಲಿ ಒಂದು ವಿಚಿತ್ರವಾದ ಆದರೆ ತಲೆಯಲ್ಲಿ ಉಳಿಯುವಂಥ ವಿಷಯವಿದೆ. ಜಗತ್ತನ್ನು ವಾಸ್ತವದಲ್ಲಿರುವಂತೆ ಯಾವುದೇ ಭ್ರಮೆಯಿಲ್ಲದೆ ನೋಡುವ ಏಕೈಕ ಗುಂಪು. ತೀವ್ರ ಖಿನ್ನತೆಯಿಂದ ಬಳಲುತ್ತಿರುವವರು. ಹೌದು, ಅವರು ತಮ್ಮ ಸಾಮರ್ಥ್ಯಗಳ ಬಗ್ಗೆ ಯಾವುದೇ ಭ್ರಮೆಯನ್ನು ಹೊಂದಿರುವುದಿಲ್ಲ ಮತ್ತು ಪರಿಸ್ಥಿತಿಯನ್ನು ವಸ್ತುನಿಷ್ಠವಾಗಿ ಅಳೆಯುತ್ತಾರೆ ಅಂತ ಪುಸ್ತಕದಲ್ಲಿ ಹೇಳಲಾಗಿದೆ. ಹೌದು, ಇದನ್ನ ಖಿನ್ನತೆಯ ವಾಸ್ತವವಾದ ಅಥವಾ ಡಿಪ್ರೆಸಿವ್ ರಿಯಲಿಸಂ ಅಂತ ಕರೀತಾರೆ. ಇದು ಒಂದು ವಿಪರ್ಯಾಸ ಅಲ್ವಾ? ಅಂದ್ರೆ ಯಶಸ್ವಿ ಹೂಡಿಕೆದಾರನಾಗಲು ನಾವು ಸ್ವಲ್ಪ ಖಿನ್ನರಾಗಿರ್ಬೇಕಾ? ವೃತ್ತಿಪರ ಜೀವನದಲ್ಲಿ ಯಶಸ್ವಿಯಾಗಲು ಬೇಕಾದ ವಾಸ್ತವವಾದಿ ದೃಷ್ಟಿಕೋನ ವೈಯಕ್ತಿಕ ಜೀವನದಲ್ಲಿ ಅಷ್ಟೊಂದು ಸಂತೋಷಕರವಾಗಿರೋದಿಲ್ಲ. ಹಾಗಾದ್ರೆ ನಮ್ಮ ಪೋರ್ಟ್ಫೋಲಿಯೋ ಚೆನ್ನಾಗಿರ್ಬೇಕಂದ್ರೆ ನಾವು ಸಂತೋಷವಾಗಿರಬಾರ್ದು ಅನ್ಸುತ್ತೆ. ಮಾಂಟಿಯರ್ ತಮಾಷೆಯಾಗಿ ಹೇಳುವ ಹಾಗೆ ಬಹುಶಃ ಹೂಡಿಕೆದಾರರು ಕೆಲಸದಲ್ಲಿ ಖಿನ್ನರಾಗಿದ್ದು ಮನೆಯಲ್ಲಿ ಸಂತೋಷದಿಂದ ಮತ್ತು ಭ್ರಮೆಯಲ್ಲಿರುವುದು ಉತ್ತಮವೇನು? ಅದೊಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಸಾಧಿಸೋದು ತುಂಬಾ ಕಷ್ಟ. ಸರಿ, ಹಾಗಾದ್ರೆ ಇವತ್ತಿನ ಚರ್ಚೆಯ ಸಾರಾಂಶಕ್ಕೆ ಬರೋಣ. ಆಶಾವಾದ ನಮ್ಮ ಸಹಜ ಗುಣ. ಇದು ನಮ್ಮನ್ನು ಪ್ರತಿದಿನ ಬೆಳಗ್ಗೆ ಹಾಸಿಗೆಯಿಂದ ಏಳುವಂತೆ, ಹೊಸ ಪ್ರಯತ್ನಗಳನ್ನು ಮಾಡುವಂತೆ ಪ್ರೇರೇಪಿಸುತ್ತೆ. ಹೌದು, ಜೀವನದಲ್ಲಿ ಅದು ಬೇಕೇ ಬೇಕು. ಆದ್ರೆ ಹೂಡಿಕೆಯ ಜಗತ್ತಿನಲ್ಲಿ ಇದೇ ಗುಣ ಒಂದು ಅಪಾಯಕಾರಿ ಬಲೆಯಾಗಬಹುದು. ಇದು ನಮ್ಮನ್ನು ಕಳಪೆ ಆಸ್ತಿಗಳಿಗೆ ಹೆಚ್ಚು ಹಣ ತೆರುವಂತೆ ಮತ್ತು ನಿಜವಾದ ಅಪಾಯಗಳನ್ನು ಕಡೆಗಣಿಸುವಂತೆ ಮಾಡುತ್ತೆ. ಖಂಡಿತ. ಈ ಇಡೀ ಚರ್ಚೆ ನನ್ನ ತಲೆಯಲ್ಲಿ ಒಂದು ಆಳವಾದ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಹೇಳಿ. ನಮ್ಮ ಸಹಜ ಸ್ಥಿತಿ ಆಶಾವಾದ, ಆದ್ರೆ ಯಶಸ್ವಿ ಹೂಡಿಕೆಯು ಕಠಿಣ ಸಂಶಯವನ್ನು ಬೆಳೆಸ್ಕೊಳ್ಳುವುದನ್ನು ಬಯಸುತ್ತೆ. ಹಾಗಾದ್ರೆ ಉತ್ತಮ ಹೂಡಿಕೆದಾರನಾಗಲು ನಾವು ತೆರಬೇಕಾದ ಮಾನಸಿಕ ಬೆಲೆ ಏನು? ಇದು ನಮ್ಮ ಸ್ವಂತ ಸ್ವಭಾವದ ವಿರುದ್ಧ ನಿರಂತರ ಹೋರಾಟ ಅಲ್ವಾ?
ತುಂಬಾನೇ ಆಳವಾದ ಪ್ರಶ್ನೆ. ಮತ್ತು ಒಂದು ವೇಳೆ ನಮ್ಮ ಆರ್ಥಿಕ ಜೀವನದಲ್ಲಿ ನಾವು ಆ ಆಶಾವಾದವನ್ನು ಯಶಸ್ವಿಯಾಗಿ ಹತ್ತಿಕ್ಕಿದ್ರೆ ಅದು ನಮ್ಮ ಉಳಿದ ಜೀವನದ ಮೇಲೆ ಅಂದ್ರೆ ನಮ್ಮ ಸಂಬಂಧಗಳ ಮೇಲೆ, ನಮ್ಮ ಸಂತೋಷದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆಯಾ? ಮತ್ತು ಆ ರೀತಿಯ ಬದಲಾವಣೆ ಮಾಡಿಕೊಳ್ಳೋದು ನಿಜವಾಗ್ಲೂ ಯೋಗ್ಯವೇ? ಇದು ಬಹುಶಃ ಪ್ರತಿಯೊಬ್ಬ ಹೂಡಿಕೆದಾರರು ತಮ್ಮನ್ನು ತಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ.